ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಅತ್ಯಧಿಕವಾಗಿ ಉಂಟಾಗಲಿ. ಒದಗಿಸುವ ದೇವರ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನದಲ್ಲಿ ನಾವು ಇದನ್ನು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ತಿಮೋತಿ 6ನೇ ಅಧ್ಯಾಯ 17ನೇ ವಚನ. 1 ತಿಮೋತಿ 6ನೇ ಅಧ್ಯಾಯ 17ನೇ ವಚನ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕು. ಈ ವಾಕ್ಯಗಳನ್ನು ನಾವು ಗ್ರಹಿಸುವುದಕ್ಕಾಗಿ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಿ ನಮಗೆ ಬೋಧಿಸಲಿ. ಕರ್ತನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಈ ದಿನ ನಾವು ಈ ಓದಿದ ಈ ವಾಕ್ಯ ಭಾಗವನ್ನು ನಾವು ಗಮನಿಸೋಣ. ಇಲ್ಲಿ ಈ ವಾಕ್ಯ ನಾವು ಯಾವುದರ ಮೇಲೆ ಲಕ್ಷ್ಯವಿಡಬೇಕೆಂಬುದನ್ನು ನಮಗೆ ತಿಳಿಸ್ತಾ ಇದೆ. ಇಲ್ಲಿ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕು. ಹಾಗಾದರೆ ನಮ್ಮ ದೇವರು ಹೇರಳವಾಗಿ ನಮಗೆ ಬೇಕಾದದನ್ನು ಹೇರಳವಾಗಿ ಒದಗಿಸುವ ದೇವರು. ಆದ ಕಾರಣ ದೇವರು ನಮಗೆ ಎಲ್ಲವನ್ನ ಅತ್ಯಧಿಕವಾಗಿ ಒದಗಿಸಿದಾಗ ನಮ್ಮ ನಡಾವಳಿಕೆ ಹೇಗಿರಬೇಕೆಂಬುದನ್ನು ಇಲ್ಲಿ ಈ ವಾಕ್ಯ ನಮಗೆ ತಿಳಿ ಹೇಳ್ತದೆ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ. ಹಾಗಾದರೆ ದೇವರು ನಮಗೆ ಐಶ್ವರ್ಯವನ್ನು ಹೆಚ್ಚಿಸುವಾಗ ಈ ಅಹಂಕಾರದ ಹೃದಯ ನಮಗೆ ಇರಬಾರದೆಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ. ಅದರ ಜೊತೆಗೆ ನಮ್ಮ ನಿರೀಕ್ಷೆ ಎಲ್ಲಿರಬಾರದೆಂಬುದನ್ನು ಹೇಳ್ತಾ ಇದೆ. ಅಸ್ಥಿರವಾದ ಐಶ್ವರ್ಯದ ಮೇಲೆ ನಮ್ಮ ನಿರೀಕ್ಷೆ ನೀಡದೆ. ನಾವು ಈ ಲೋಕದಲ್ಲಿ ಏನೇ ಗಳಿಸಿದರೂ ಅದು ಅಸ್ಥಿರವಾದ ಐಶ್ವರ್ಯ ಅಥವಾ ನಶಿಸಿ ಹೋಗುವಂಥ ಐಶ್ವರ್ಯ. ಅದು ನಮ್ಮೊಂದಿಗೆ ಸ್ಥಿರವಾಗಿ ಇರದಂಥ ಐಶ್ವರ್ಯ. ಹಾಗಾಗಿ ನಮ್ಮ ನಿರೀಕ್ಷೆ ಎಲ್ಲವನ್ನ ನಮಗೆ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆಯೇ ಇರಬೇಕೆಂಬುದನ್ನು ಈ ವಾಕ್ಯ ನಮಗೆ ತಿಳಿಸ್ತಾರೆ. ಹಾಗಾದರೆ ಇಲ್ಲಿ ನಾವು ನಾವು ಈ ಕಾರ್ಯಗಳಿಗಾಗಿ ಕೆಲವು ಭಕ್ತರನ್ನು ನಾವು ಗಮನಿಸಬೇಕಾಗ್ತದೆ. ಇಬ್ರಿಯ ಗ್ರಂಥಕರ್ತರ ಹೀಗೆ ಬರೀತಾನೆ. ಇಬ್ರಿಯ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು 9 ಮತ್ತು 10ನೇ ವಚನ ಓದುವಾಗ ನಮ್ಮ ಮೂಲ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ಕುರಿತು ಈ ವಾಕ್ಯಗಳು ಬರೀತದೆ. ಹೇಗೆ? ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ, ಅಂದರೆ ಅಬ್ರಾಹ್ಮನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು, ಅಬ್ರಾಹ್ಮನ ಮಗ ಇಸಾಕನು, ಯಾಕೋಬನು, ಇಸಾಕನ ಮಗ ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಇದಕ್ಕೆ ಕಾರಣವನ್ನು 10ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಈ ವಾಕ್ಯ ನಮಗೆ ನಮ್ಮ ನಡವಳಿಕೆ, ಈ ಲೋಕದಲ್ಲಿ ದೇವರೊಂದಿಗೆ ನಡೆಯುವಂಥ ನಮ್ಮ ನಡವಳಿಕೆ ಹೇಗಿರಬೇಕೆಂಬುದನ್ನು ಅದ್ಭುತವಾಗಿ ಕಲಿಸುವಂಥ ಒಂದು ವಾಕ್ಯ. ನಮ್ಮ ಮೂಲ ಪಿತೃಗಳು ಡೇರೆಗಳಲ್ಲಿ ವಾಸಿಸಿದರು ಎಂಬುದಾಗಿ ಹೇಳುವಾಗ ಅವರು ತಮ್ಮ ಬಿಡಾರವನ್ನು ಶಾಶ್ವತವಾಗಿ ಹಾಕಿಕೊಳ್ಳಿಲ್ಲ. ಅವರು ಈ ಲೋಕದಲ್ಲಿ ಬದುಕಿದ ವಿಧ ಪ್ರವಾಸಿಗಳಂತೆ. ಅಂದರೆ ಇಲ್ಲಿ ಸ್ವಲ್ಪ ಕಾಲ, ಅಲ್ಲಿ ಸ್ವಲ್ಪ ಕಾಲ, ಹೀಗೆ ಇದ್ದು ಡೇರೆಗಳಲ್ಲಿ ಇದ್ದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚರಿಸುವವರಾಗಿ ಅವರು ಇದ್ದದಕ್ಕೆ ಕಾರಣ ಇವರ ನಿರೀಕ್ಷೆ ಎಲ್ಲವೂ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ, ಅಂದರೆ ಆ ಪರಲೋಕದ ಪಟ್ಟಣ. ಆ ಪಟ್ಟಣದ ಕುರಿತಾಗಿ ಇಲ್ಲಿ ಬರೆದದೆ ದೇವರು ತಾನೇ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಆತನು ದೇವರು ನಿರ್ಮಿಸಿದ್ದಾನೆ. ಹಾಗಾಗಿ ಮೂಲಪಿತೃಗಳು ಇಲ್ಲಿ ಶಾಶ್ವತವಾಗಿ ಇರುವುದನ್ನು ಬಯಸದೆ
ದೇವರು ನಿರ್ಮಿಸಿರುವಂಥ ಶಾಶ್ವತ ಪಟ್ಟಣದಲ್ಲಿ ವಾಸಿಸಬೇಕೆಂಬುದಾಗಿ ಅದಕ್ಕಾಗಿ ಅವರು ಮನಸ್ಸಿಟ್ಟಿದ್ರು. ಹಾಗಾದರೆ ಮೂಲಪಿತೃಗಳ ಈ ಒಂದು ನಡವಳಿಕೆ ನಮಗಿರಲಿ. ಕಾರಣ ನಾವು ಸಹ ಈ ಲೋಕದಲ್ಲಿ ಪ್ರವಾಸಿಗಳಂತೆ ಇದ್ದೇವೆಂಬುದನ್ನು ಗ್ರಹಿಸುವಂತೆ ಈ ವಾಕ್ಯವು ನಮಗೆ ಬರ್ತದೆ. ನಾವು ಸಹ ಒಂದು ದಿವಸ ದೇವರ ಪರಲೋಕವನ್ನು ನಾವು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳತಕ್ಕವರು. ಅದರ ವೇಳೆಯಲ್ಲಿ ನಾವು ಗಮನಿಸಬೇಕು, ಈ ಅಬ್ರಹಾಮ, ಇಸಾಕ, ಯಾಕೋಬ ಇವರು ಬಹಳ ಐಶ್ವರ್ಯವಂತರು, ಬಹಳವಾಗಿ. ಇಲ್ಲಿ ಆದಿಕಾಂಡ 13ನೇ ಅಧ್ಯಾಯದ 6ನೇ ವಚನಕ್ಕೆ ಬರುವಾಗ ಅಬ್ರಹಾಮನ ಆಶೀರ್ವಾದ ಅಲ್ಲಿ ವಿಪರೀತವಾಗಿತ್ತೆಂಬುದನ್ನು ನಾವು ಓದ್ತೇವೆ. 13ನೇ ಅಧ್ಯಾಯದ 2ನೇ ವಚನಕ್ಕೆ ಬರುವಾಗ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಒಂದು ವೇಳೆ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸೋದಾದರೆ, ಪ್ರವಾಸಿಯಾಗಿ ಆ ಸ್ಥಳದಲ್ಲಿ ಕಾನಾನ್ ದೇಶದಲ್ಲಿ ಸಂಚರಿಸ್ತಿದ್ದ ಅಬ್ರಹಾಮನ ಐಶ್ವರ್ಯ ಒಂದು ವೇಳೆ ಆ ಪ್ರದೇಶದ ಅರಸನ ಐಶ್ವರ್ಯಕ್ಕಿಂತಲೂ ಅಧಿಕವಾಗಿತ್ತು. ಎಷ್ಟೋ ಸಾರಿ ಅಲ್ಲಿ ಅರಸರುಗಳು ಇವರಿಗೆ ಹೆದರುತ್ತಾರೆ. ಇಸಾಕನ ಜೀವಿತದಲ್ಲಿ ಆತನನ್ನು ನೋಡಿ ಹೆದರುತ್ತಾರೆ. ಕಾರಣ ದೇವರು ಅವರನ್ನು ಆ ವಿಧದಲ್ಲಿ ಆಶೀರ್ವದಿಸಿದರು. ನಾವು ವಚನಗಳ ಹುಡುಕಿಕೊಂಡು ಹೋಗುವುದಾದರೆ ದೇವರು ಅವರ ಐಶ್ವರ್ಯವನ್ನು ವಿಪರೀತವಾಗಿ ಹೆಚ್ಚಿಸಿದ್ದನ್ನು ನಾವು ಪದೇ ಪದೇ ಓದ್ತೇವೆ. ನಮ್ಮ ಮೂಲಪಿತೃವಾದ ಯಾಕೋಬ ಸಹ ಹೇಗೆ ಹೇಳ್ತಾನೆ, ಆತನು ಒಂದು ಕೋಲನ್ನು ಹಿಡಿದು ನದಿಯನ್ನು ದಾಟಿದಾಗ, ಆತನು ಆದಿಕಾಂಡ 32ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಹೇಳ್ತಾನೆ ಏನಂತೆ, ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸ್ತಿಲ್ಲ, ನಾನು ಅದಕ್ಕೆ ಕೇವಲ ಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ. ದೇವರು ಮೂಲಪಿತೃಗಳ ಐಶ್ವರ್ಯವನ್ನು ವಿಪರೀತವಾಗಿ ಹೆಚ್ಚಿಸಿದರು. ಅವರ ಬಳಿ ಅತ್ಯಧಿಕವಾದ ಐಶ್ವರ್ಯವಿತ್ತು. ಅನೇಕ ವಿಧದಲ್ಲಿ ಓದ್ತೇವೆ. ಆದಿಕಾಂಡ 30ನೇ ಅಧ್ಯಾಯದ 43ನೇ ವಚನದಲ್ಲಿ ಹೀಗೆ ಬರ್ತದೆ, ಯಾಕೋಬನು ಬಹಳ ಸಂಪತ್ತುಳ್ಳವನಾದನು, ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸದಾಸಿಯರು, ಒಂಟೆಕತ್ತೆಗಳು ಹೇರಳವಾಗಿದ್ದವು. ಹಾಗಾದರೆ ಸತ್ಯವೇದದ ಅನೇಕ ಭಕ್ತರು ಬಹಳ ಐಶ್ವರ್ಯವಂತರಾಗಿ ಜೀವಿಸಿದವರು. ದೇವರವ್ರನ್ನ ದಿನೇ ದಿನೇ ಅಭಿವೃದ್ಧಿಪಡಿಸ್ತಾ ಅವ್ರಿಗಿದ್ದದೆಲ್ಲವನ್ನು ಹೆಚ್ಚಿಸ್ತಾ ಬಂದದ್ರಿಂದ ಅವರು ಬಹಳ ಸ್ಥಿತಿವಂತರು, ಘನವಂತರು. ಆದರೆ ಅವರ ಕುರಿತಿರುವಂಥ ಒಳ್ಳೆಯ ಸಾಕ್ಷಿ, ದೇವರವರಿಗೆ ಎಲ್ಲವನ್ನೇ ಯಥೇಚ್ಛವಾಗಿ ಒದಗಿಸಿದ್ದರೂ ಅವರ ಮನಸ್ಸು ಇಹಲೋಕದ ಐಶ್ವರ್ಯದ ಮೇಲೆ ಇರದೆ ಅವರ ಮನಸ್ಸೆಲ್ಲವೂ ಅವರನ್ನ ಕರೆದ ದೇವರ ಮೇಲೆಯೇ ಇತ್ತು. ಇದು ಅವರ ಕುರಿತಾಗಿ ನಾವು ಗಮನಿಸ್ತಕ್ಕ ಒಂದು ವಿಶೇಷ ಸಂಗತಿ. ದೇವರು ವಾಕ್ಯದಲ್ಲಿ ವಿಶೇಷವಾದ ಭೋಜನವನ್ನು ಅಥವಾ ಶ್ರೇಷ್ಠವಾದ ಭೋಜನವನ್ನು ಸೂಚಿಸುವಾಗ ಯಾಜಕರ ಭೋಜನ ಅಂತಾನೆ. ಅಂದರೆ ಮಹಾಯಾಜಕನಾದ ಆರೋನ, ಮೋಶೆ, ಅವನ ಮಕ್ಕಳು, ಅವರುಗಳ ಭೋಜನಗಳು ಅಥವಾ ಯಾಜಕರಿಗೆ ದೇವರು ಕೊಟ್ಟ ಭೋಜನ, ಅದು ಭೋಜನಗಳಲ್ಲೇ ಶ್ರೇಷ್ಠ ಭೋಜನ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಮೋಶೆ, ಆರೋನ ಇವರೆಲ್ಲ ಬಹಳ ಸ್ಥಿತಿವಂತರು. ಅವರ ಅನುದಿನವೂ ಸೇವಿಸಿದ ಆಹಾರ ಶ್ರೇಷ್ಠವಾದ ಆಹಾರ. ಅವರ ಐಶ್ವರ್ಯವಾಗಲಿ ಅವರ ಆಹಾರವಾಗಲಿ ಅವುಗಳ ಮೇಲೆ ಅವರ ಮನಸ್ಸಿರದೆ ಇವರು ವಿಶೇಷವಾಗಿ ಮೋಶೆ ದೇವರನ್ನೇ ಅವಲಂಬಿಸಿ ಆತನ ಮೇಲೆ ಆತುಕೊಂಡಿದ್ದವನು. ಇನ್ನೊಂದು ವಾಕ್ಯದಲ್ಲಿ ಬಹಳ ಐಶ್ವರ್ಯವಂತನಾದ ಒಬ್ಬ ವ್ಯಕ್ತಿಯನ್ನು ಸತ್ಯವೇದ ನಮಗೆ ತೋರಿಸ್ತದೆ. ಅದರಲ್ಲಿ ಅರಸನಾದ ದಾವೀದ, ಈತನು ದೇವಾಲಯವನ್ನು ಕಟ್ಟುವಂಥ ನಕ್ಷೆಯನ್ನು, ಅದಕ್ಕೆ ಬೇಕಾದಂಥ ಅನೇಕ ಸಿದ್ಧತೆಗಳನ್ನ ಏರ್ಪಡಿಸ್ತಾನೆ. ಆತನ ಜೀವಿತದ ಆ ಕೊನೆಯ ಹಂತದಲ್ಲಿ ಅವನ ಮಗನಾದ ಸೊಲೊಮೋನನ ಆಲಯವನ್ನು ಕಟ್ಟುವಂತೆ ಈಗ ಈತನು ತನ್ನ ಕಡೆಯಿಂದ ಆಲಯ ಕಟ್ಟುವುದಕ್ಕಾಗಿ ದೇಣಿಗೆಯನ್ನು ಕೊಡ್ತಾನೆ. ಆ ದೇಣಿಗೆ ವಿವರಣೆಯನ್ನು ನಾವು 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ಓದಬಹುದು. 29ನೇ ಅಧ್ಯಾಯದಲ್ಲಿ ದಾವೀದನು ಕೊಟ್ಟ ದೇಣಿಗೆಯನ್ನು ಸೂಚಿಸುವಾಗ ಆತನು ಎಷ್ಟು ಬಂಗಾರ ಎಷ್ಟು ಬೆಳ್ಳಿ ಕೊಟ್ಟ ಎಂಬುದನ್ನು ಬರೆದದೆ. ಅದರಲ್ಲಿ
ಇಲ್ಲಿ ಹೀಗೆ ಬರ್ತದೆ, ನನ್ನ ಸ್ವಂತ ಸೊತ್ತಿನಿಂದ 3,000 ತಲಾಂತು ಓಫೀರ್ ದೇಶದ ಬಂಗಾರವನ್ನು 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ. ಇದರ ಕುರಿತು ನಾನಾ ವಿಧವಾದ ಲೆಕ್ಕಾಚಾರಗಳಿದೆ. ಇದರಲ್ಲಿ ಒಂದು ಲೆಕ್ಕಾಚಾರ ಹೇಳ್ತದೆ, ಈ 3,000 ತಲಾಂತು ಬಂಗಾರ ಎಂಬುದಾಗಿ ಹೇಳುವಾಗ ಆ ಲೆಕ್ಕವನ್ನು ಹೀಗೆ ವಿಶ್ಲೇಷಿಸ್ತಾರೆ. 188 ಟನ್, ಅಂದರೆ ಕೆ ಜಿ ಲೆಕ್ಕದಲ್ಲಿ ಹೇಳೋದಾದರೆ 1,88,000 kgಗಳು, ಅಥವಾ ಟನ್ ಲೆಕ್ಕದಲ್ಲಿ ಹೇಳಿದರೆ 188 ಟನ್. ಒಬ್ಬ ದಾವೀದ, ಈತನು ಓಫೀರ್ ದೇಶದ ಬಂಗಾರ, ಒಂದು ಶ್ರೇಷ್ಠ ಬಂಗಾರವನ್ನು ಇಷ್ಟು ಅಳತೆಯಲ್ಲಿ ಆತನು ದೇವಾಲಯದ ನಿರ್ಮಾಣಕ್ಕಾಗಿ, ವಿಶೇಷವಾಗಿ ಅದರ ಗೋಡೆಗಳು ಈ ಬಂಗಾರದ ಬಂಗಾರದಿಂದ ಹೊದಿಕೆ ಆಗಬೇಕೆಂಬ ಉದ್ದೇಶಕ್ಕೆ ಆತನು ಅಷ್ಟೊಂದು ಬಂಗಾರವನ್ನು ಕೊಡ್ತಾನೆ. ಹಾಗಾದರೆ ಈತನು ಯಾವ ಮಟ್ಟದ ಐಶ್ವರ್ಯವನ್ನು ಕಂಡಿದ್ದಿರಬಹುದು? ಕೆಲವು ದೇಶಗಳಲ್ಲಿ ಇಡೀ ದೇಶದ ಮೊತ್ತ ಬಂಗಾರವು ಇಷ್ಟಿದೆಯಲ್ಲೋ ಗೊತ್ತಿಲ್ಲ. ಹಾಗಾದರೆ ಆ ಮಟ್ಟಿಗೆ ಈತನಿಗೆ ದೇವರ ಐಶ್ವರ್ಯ ಕೊಟ್ಟಿದ್ರು. ಆದರೂ ಆತನ ಹೃದಯವೆಲ್ಲವೂ ದೇವರ ಮೇಲೆ. ಅಲ್ಲಿ 29:3 ಹೇಳ್ತದೆ, ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದ್ದಲ್ಲದೆ ನನ್ನ ದೇವರ ಆಲಯದ ಮೇಲಣ ಅನುರಾಗದಿಂದ, ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ ಅಂತ ಹೇಳ್ತಾನೆ. ಪ್ರೇರೆ, ದೇವರ ಮೇಲೆ ಈತನ ಮನಸ್ಸೆಲ್ಲವೂ ದೇವರ ಮೇಲೆ. ದೇವರು ಈತನಿಗೆ ಕೊಟ್ಟ ಸಕಲ ಮೇಲುಗಳ ವಿಷಯದಲ್ಲಿ ಈತನು ದೇವರನ್ನು ಮರೆತು ಬಿಟ್ಟವನಲ್ಲ. ಸತ್ಯವೇದದಲ್ಲಿ ಇಂಥ ಅನೇಕ ಭಕ್ತರ ಉದಾಹರಣೆಗಳು ಸಿಗ್ತದೆ. ಅವರು ಯಾರು ದೇವರನ್ನು ತಳ್ಳಿಬಿಟ್ಟವರಲ್ಲ. ಪ್ರಿಯರೇ, ಬದಲಾಗಿ ಅವರ ನಿರೀಕ್ಷೆನೆಲ್ಲ ದೇವರ ಮೇಲೆಯೂ ಪರಲೋಕದ ಕಡೆಗೂ ಇಟ್ಟವರು. ಇದು ನಮಗೆ ಮಾದರಿಯಾಗಲಿ. ದೇವರು ಯಹಲೋಕದಲ್ಲಿ ಯಾರನ್ನಾದರೂ ನಿಮ್ಮಲ್ಲಿ ಅಧಿಕ ಸುಸ್ಥಿತಿಯಲ್ಲಿಟ್ಟಿದ್ದರೆ ನಾವು ದೇವರಿಗೆ ನೋವಾಗುವ ವಿಧದಲ್ಲಿ ನಡ್ಕೊಳ್ಳದೆ ಅಥವಾ ಅಹಂಕಾರದ ಹೃದಯವನ್ನು ಪ್ರದರ್ಶಿಸದೆ ನಮಗೆಲ್ಲವನ್ನು ಒದಗಿಸಿದ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟು ಜೀವಿಸೋದಕ್ಕಾಗಿ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಕೃಪೆಗಳ ತಂದೆಯೇ, ನೀನು ಒದಗಿಸಿದ ಸವಲತ್ತುಗಳ ನಿಮಿತ್ತ ಸ್ವಾಮಿ, ನಮ್ಮ ಹೃದಯಗಳಲ್ಲಿ ನಾವು ಒಪ್ಪಿಕೊಳ್ಳದೆ, ಅಹಂಕಾರ ಹೃದಯವನ್ನು ನಾವು ತಾಳಿಕೊಳ್ಳದೆ, ಕರ್ತನೆ, ಎಲ್ಲವನ್ನು ನಮಗೆ ಹೇಳುವಾಗಿ ದಯಪಾಲಿಸುವ ದೇವರೇ, ನಿನ್ನ ಮೇಲೆ ಆತುಕೊಳ್ಳುವಂಥ ಕೃಪೆಯನ್ನು ಒದಗಿಸು. ಕರ್ತನೆ, ಸತ್ಯವೇದದ ಭಕ್ತರು, ಮೂಲ ಪಿತೃಗಳು ಅಥವಾ ಅರಸನಾದ ದಾವೀದ, ಇವರನ್ನೆಲ್ಲ ನೀನು ಅಪರಿಮಿತವಾಗಿ ಆಶೀರ್ವದಿಸಿದವನಪ್ಪ. ಆದರೂ ಅವರ ಹೃದಯ ಯಾವಾಗಲೂ ನಿನಗಾಗಿ ತವಕಿಸ್ತಿತ್ತಲ್ಲ, ನಿನ್ನ ದರ್ಶನಕ್ಕಾಗಿ ಬಯಸ್ತಿದ್ರಲ್ಲ, ನಿನ್ನ ಪ್ರಸನ್ನತೆಗಾಗಿ ಬಯಸ್ತಿದ್ರಲ್ಲ, ನಿನ್ನ ಸ್ವರ ಕೇಳುವುದಕ್ಕಾಗಿ ಅವರು ಬಯಸ್ತಿದ್ರಲ್ಲ. ಕರ್ತನೆ, ನಿನ್ನ ಕೃಪೆ ನಿನ್ನ ಜನರ ಮೇಲಿರಲಿ ಸ್ವಾಮಿ. ನೀನು ಯಾರನ್ನೆಲ್ಲ ಹೆಚ್ಚಾದ ಸುಸ್ಥಿತಿಯಲ್ಲಿ ಆಶೀರ್ವದಿಸಿದೆಯೋ ಅವರು ಅದೇ ಹೊತ್ತಿನಲ್ಲಿ ನಿನ್ನ ಮೇಲೆ ಅಧಿಕ ನಿರೀಕ್ಷೆನಿಟ್ಟು ತಮ್ಮ ಹೃದಯ ಬಾಯದ ಜಿಂಕೆತ್ತಿ ನಿನಗಾಗಿ ತವಕಿಸುವಂಥ ಹೃದಯವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸು. ಕರ್ತನೆ, ನಿನ್ನ ಸ್ಥಿರವಾದ ಪಟ್ಟಣದ ಮೇಲೆ ಅದನ್ನೇ ನಿರೀಕ್ಷಿಸುವುದಕ್ಕೆ ಹೇಳುವಾಗಿ ಒದಗಿಸುವ ದೇವರಾದ ನಿನ್ನ ಮೇಲೆ ಅವರು ತಮ್ಮ ನಿರೀಕ್ಷೆ ನೀಡುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ನಿನ್ನ ಮಕ್ಕಳ ಅಗತ್ಯತೆಗಳನ್ನ ನೀನು ಒದಗಿಸು ಸ್ವಾಮಿ. ದಾವೀದನು ಆಲಯಕ್ಕಾಗಿ ಕೊಟ್ಟ ವಿಧದಲ್ಲಿ ನಾನು ಆಲಯಕ್ಕೆ ಕೊಡಬೇಕೆಂಬುದಾಗಿ ತವಕಿಸುವ ನಿನ್ನ ಜನರನ್ನು ಕನಿಕರಿಸಿ ಕರ್ತನೆ, ಅವರು ನಿನ್ನ ರಾಜ್ಯದ ಕಾರ್ಯಗಳಿಗೆ ಹೆಚ್ಚೆಚ್ಚಾಗಿ ಕೊಡಲಿಕ್ಕಾಗುವಂತೆ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು. ಅವರನ್ನು ಕರ್ತನೆ ನಿನ್ನ ಐಶ್ವರ್ಯದಿಂದ ತುಂಬಿಸು ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ಅವರು ಬಿತ್ತುವವರನ್ನಾಗಿ ನೀನು ಮಾಡೆಂಬುದಾಗಿ ನಾವು ಬೇಡಿಕೊಳ್ತೇವೆ. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ಕರ್ತನೆ, ಯಾರ್ಯಾರು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ವಿಪರೀತ ಸಾಲಗಳಲ್ಲಿದ್ದಾರೋ ಕರ್ತನೆ, ನನ್ನ ಸಾಲಗಳು ತೀರಿ ನಾನು ಇತರರಿಗೆ ಕೊಡುವವನಾಗಬೇಕು, ಸೇವೆಯಲ್ಲಿ ಬಿತ್ತವನಾಗಬೇಕೆಂಬುದಾಗಿ ಬಯಸ್ತಿದ್ದಾರೋ ಕರ್ತನೆ, ಅಂಥ ಹೃದಯಗಳನ್ನ ನೀನು ಮುಟ್ಟಿಸುವಾಮಿ. ನಿನ್ನ ಕೃಪೆಯಿಂದ ಅವನ್ನ ತುಂಬಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.